ಸರ್, ಈ ಚನ್ನಪಟ್ಟಣದ ಉಪಚುನಾವಣೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಇವಾಗ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ನೋಡಿ, ಈ ಬದುಕು ಬವಣೆಗಳ ಬಗ್ಗೆ ಸಾಮಾನ್ಯ ಜನಗಳ ಬದುಕು ಬವಣೆ ಬಗ್ಗೆ ಇವರುಗಳಿಗೆ ಏನೂ ಅರಿವೇ ಇಲ್ಲ. ಇವ್ರ ಪ್ರತಿಷ್ಠೆಗಳು, ಇವ್ರ ಆಸ್ತಿ ಪಾಸ್ತಿಗಳು ಇವನ್ನೇ ಉಳಿಸ್ಕೊಳ್ಳೋಕ್ಕೆ ಬರೀ ಇವ್ರ ಅಧಿಕಾರದಾಹಿಗಳಾಗಿ ಬರೀ ಇವ್ರಿಗೆ ಎಷ್ಟೆಷ್ಟು ಆಸ್ತಿ ಪಾಸ್ತಿ ಬೇಕೋ ಅಷ್ಟನ್ನೇ ಹಿಡಿದಿಟ್ಕೊಳ್ಳೋಕ್ಕೆ ಇವ್ರ ಪ್ರಯತ್ನಗಳಾಗ್ತಾಯಿದೆ. ಆದರೆ ನಮ್ಮಂಥ ಸಾಮಾನ್ಯ ಜನಗಳ ಬದುಕು ಬವಣೆಗಳ ಬಗ್ಗೆ, ದಿನನಿತ್ಯ ಜೀವನದ ಬಗ್ಗೆ ಅವರಿಗೆ ಅರಿವೇ ಇಲ್ಲದೇ, ಅರ್ಥನೇ ಮಾಡ್ಕೊಳ್ಳದೆ ಅವ್ರು ಇಷ್ಟ ಬಂದಂಗೆ ಅವರು ಸರ್ಕಾರ ನಡೆಸೋದು, ಕಾನೂನುಗಳು ತರೋದು ಇವೆಲ್ಲ ಮಾಡ್ಕೊಂಡಿರೋದ್ರಿಂದ ಈ ಸರ್ಕಾರ ದುರಾಡಳಿತದಲ್ಲೇ ಬಿದ್ದಿದೆ. ನೋಡಿ, ಒಬ್ಬ ಮುಖ್ಯಮಂತ್ರಿ ಆಗಿ ಅವನು ದುರಾಡಳಿತ ಮಾಡಿ ಅದನ್ನು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರೂ ಸಾಮಾನ್ಯ ಜನರ ಪರಿವೇ ಇಲ್ಲ ಅವರಿಗೆ. ಅಂಥದ್ರಲ್ಲಿ ನಮ್ಮನ್ನು ಹೇಗೆ ಕಾಪಾಡ್ಲಿಕ್ಕೆ ಸಾಧ್ಯ? ಸರ್, ನೀವ್ ಹೇಳ್ತಾ ಇರೋದು ಕಟು ಸತ್ಯ. ಈಗ ಒಬ್ಬೊಬ್ರದ್ದು ಒಂದೊಂದು ತೊಂದರೆಗಳಿದಾವೆ, ಯಾರು ಪರ್ಫೆಕ್ಟ್ ಅಂತ ಇಲ್ಲ. ಈಗ ಯೋಗೇಶ್ವರ್ ಪರ್ಫೆಕ್ಟ್ ಅಥವಾ ನಿಖಿಲ್ ಕುಮಾರಸ್ವಾಮಿ ಪರ್ಫೆಕ್ಟ್ ಈ ತರ ಯಾರು ಹೇಳಕ್ಕಾಗಲ್ಲ. ಸೊ ಈಗ ಸಾಮಾನ್ಯ ಜನರು ಏನ ಮಾಡಿದ್ರೆ ಅಭಿವೃದ್ಧಿಗೊಳ್ಳುತ್ತೆ, ಒಳ್ಳೇದಾಗತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ನೋಡಿ, ನಾವು ಈ ನಿನ್ನೆ ಮೊನ್ನೆದಕ್ಕೆ ಇವತ್ತಿನಕ್ಕೆ ಆಲೋಚನೆ ಮಾಡಬಾರ್ದು. ಸೊ ಈ ದುರಾಲೋಚನೆ ಬಿಟ್ಟು ದೂರಾಲೋಚನೆ ಮಾಡಿದರೆ ಈಗ ಒಂದು ನೆಕ್ಸ್ಟ್ ಪೀಳಿಗೆಗೂ ಅನುಕೂಲ ಆಗುತ್ತೆ. ಈಗ ನಾವು ಬದುಕ್ತಾ ಇರೋರಿಗೆ ಒಂದು ಸ್ವಲ್ಪ ರೀತಿ ನೀತಿಯಾಗಿ ಜೀವನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದು ಬಿಟ್ಬಿಟ್ಟು ದುರಾಡಳಿತ ಇಟ್ಕೊಂಡು ದೂರಾಲೋಚನೆ ಇಟ್ಕೊಂಡು ಇವ್ರು ಕೆಲಸ ಮಾಡೋದ್ರಿಂದ ಇವ್ರ ಸತ್ಪ್ರತಿಷ್ಠೆಗಳನ್ನ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಸಾಮಾನ್ಯ ಜನಗಳಿಗೆ ಎಲ್ಲಿ ಬದುಕು ಭಾವನೆಗಳನ್ನ ನೀಗಿಸಕ್ಕೆ ಸಾಧ್ಯ? ಈಗ ಸಾಮಾನ್ಯ ಜನರು ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ನೀವು? ನೋಟಾಗಿ ಹಾಕ್ಬಿಡೋಣ ಓಟು ಅಂತ ಹೇಳ್ತೀರಾ, ಹೆಂಗೆ ಹೇಳ್ತೀರಾ? ನಾವು ಕೊನೆ ಪಕ್ಷ ಅದೇ ಮಾಡಬೇಕಾಗುತ್ತೆ. ಕೊನೆ ಹಂತಕ್ಕೆ ಹೋದಾಗ ಅದು ಮುಗಿಲ್ಮುಟ್ಟಿದಾಗ ಅದೇ ಮಾಡಬೇಕಾಗುತ್ತೆ. ಈ ಚುನಾವಣೆನೇ ತೆಗೆದಾಕ್ಬೇಕು, ಆಚೆ ಓಡಿಸ್ಬೇಕು, ಇವರನ್ನೆಲ್ಲ ಅನ್ಸೋ ಮಟ್ಟಿಗೆ ಬಂದ್ಬಿಡುತ್ತೆ ಜನಸಾಮಾನ್ಯರಲ್ಲಿ. ಆದ್ರೂ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಇರೋದ್ರಿಂದ, ಡೆಮಾಕ್ರೆಟಿಕ್ ಕಂಟ್ರಿ ಆಗಿರೋದ್ರಿಂದ, ಇಲ್ಲಿ ಪ್ರಜಾಪ್ರಭುತ್ವ ಆದ್ಯತೆ ಇರೋದ್ರಿಂದ, ನಾವು ಅನಿವಾರ್ಯತೆ ಇರೋದ್ರಿಂದ ಎಲೆಕ್ಟ್ ಮಾಡಲೇಬೇಕು. ಎಲೆಕ್ಟ್ ಯಾವ ರೀತಿ ಮಾಡಬೇಕು? ನಮಗೆ ಯಾವ ರೀತಿ ಅವನು ಜನಸಾಮಾನ್ಯರನ್ನ ಅವನು ಹೃದಯವಂತಿಕೆಯಿಂದ ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಅಂಥವ್ರನ್ನ ನಾವು ಎಲೆಕ್ಟ್ ಮಾಡಬೇಕಾಗುತ್ತೆ. ಇವರು ಸ್ವಪ್ರತಿಷ್ಠೆಗಾಗಿ ಇಲ್ಲಿ ಎಲ್ಲ ಥರ ಇವರು ಸುತ್ತಾಡ್ಕೊಂಡಿದ್ದಾಗ ಜನಗಳನ್ನ ಯಾವ ಮಟ್ಟಕ್ಕೆ ಇವರು ರೀತಿ ನೀತಿಯಾಗಿ ಅವರು ಆಡಳಿತ ನಡೆಸಿ ನಮ್ಮನ್ನು ಸೃಜನಾತ್ಮಕವಾಗಿ ಇವರು ನಮ್ಮನ್ನು ಬದುಕನ್ನ ಬವಣೆಗಳನ್ನ ನೀಗ್ಸಕ್ಕೆ ಸಾಧ್ಯ? ಇವರು ಸೊ ಚಿಂತಿಸಿ ಸರಿಯಾದ ವ್ಯಕ್ತಿಗೆ ಮತಗಳನ್ನ ನೀಡಿ ಅಂತ ಹೇಳ್ತೀರಾ? ಇವರು ಗಂಟೆಗೊಂದು, ನಾಳಿದ್ದೊಂದು ಕಾನೂನುಗಳನ್ನ ರೀತಿ ನೀತಿ ಇಲ್ಲದೆ ಮಾಡ್ತಾ ಹೋದಾಗ ಜನಸಾಮಾನ್ಯವರಿಗೆ ಅದು ತಲುಪೋದು ಇಲ್ಲ, ಅದು ಅರ್ಥನೂ ಆಗೋದಿಲ್ಲ. ಉದಾಹರಣೆಗೆ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಬಗ್ಗೆ ಹೇಳ್ತೀನಿ. ಆ ಎಲೆಕ್ಟ್ರಿಸಿಟಿ ಬಿಲ್ಲು ಒಂದು ಸಾಮಾನ್ಯ ಜನಕ್ಕೂ ಅರ್ಥ ಆಗ್ತಾಯಿತ್ತು. ಈಗ ಅದೇ ಫಾರ್ಮೆಟ್ನ ಇಟ್ಕೊಂಡು ನೋಡಿ, ಆ ಎಲೆಕ್ಟ್ರಿಸಿಟಿ ಬಿಲ್ಲು ಅದು ಅರ್ಥನೇ ಆಗಲ್ಲ. ನನ್ನಂಥವನಿಗೆ ಅರ್ಥ ಆಗಲ್ಲ ಅಂದರೆ ಆ ಸಾಮಾನ್ಯ ಜನಗಳಿಗೆ ಹೆಂಗೆ ಅರ್ಥ ಆಗುತ್ತೆ? ಅದು ಅವ್ರು ಮೇಲ್ಗಡೆಯವ್ರು ಮಾಡಿದ್ದಾರೆ, ಅದು ನಾವು ಮಾಡಬೇಕು ಅಂತ ಹೇಳ್ತಾರೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕೊನೆಯದಾಗಿ ಏನು ಹೇಳೋಕ್ಕಾಗುತ್ತೆ ಮೇಡಮ್? ಈ ಪ್ರಜಾಪ್ರಭುತ್ವ ಇರೋವಂಥ ರಾಷ್ಟ್ರದಲ್ಲಿ ನಾವು ಜನಸಾಮಾನ್ಯರು ಬುದ್ಧಿವಂತಿಕೆಯಿಂದ ಎಲೆಕ್ಟ್ ಮಾಡಬೇಕಾಗತ್ತೆ. ಧನ್ಯವಾದಗಳು.